ಇನ್ನು ಈ ಕೇಸಲ್ಲಿ ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತೆ ಒಂದು ಕೊಲೆ, 17 ಆರೋಪಿಗಳು, 3991 ಪೇಜಿನ ರಕ್ತ ಸಿಕ್ತ ಕಾದಂಬರಿ ಇದು. ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಸಂಪೂರ್ಣ ಅಧ್ಯಾಯ ಅಡಗಿದೆ. ಟ್ರ್ಯಾಪು, ಕಿಡ್ನ್ಯಾಪು, ಕೊಲೆ, ಬಾಡಿ ಡಿಸ್ಪೋಸ್ ಇದೆಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟ ಮಾಹಿತಿ ಇದೆ. ಒಂದಂತೂ ಗೊತ್ತಾಗ್ತಾ ಇದೆ, ತನ್ನ ಸಾವಿಗೆ ತಾನೇ ಮುನ್ನುಡಿ ಬರೆದ್ನ ರೇಣುಕಾಸ್ವಾಮಿ ಅಂತ. ರೇಣುಕಾಸ್ವಾಮಿಯ ವಿಕೃತಿಯ ಜೊತೆಗೆ ಆರೋಪಿಗಳ ರಾಕ್ಷಸಿ ಪ್ರವೃತ್ತಿಯೂ ಕೂಡ ಬಯಲಾಗಿದೆ. ಕೊಲೆಗೂ ಮೊದಲು ಏನಾಯಿತು, ಕೊಲೆಯ ನಂತರ ಏನಾಯಿತು, ಸೊ ಇದರ ಬಗ್ಗೆ ಪೊಲೀಸರು ಸ್ಪಷ್ಟವಾದಂಥ ಮಾಹಿತಿಯನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಚಾಲಾಕಿ ಆಟ ಆಡಿದಂಥ ದರ್ಶನ್ ಅಂಡ್ ಬಳಗ ಯಾವ ರೀತಿ ಈ ಕೇಸಲ್ಲಿ ಲಾಕ್ ಆಯಿತು, ಅದಕ್ಕೂ ಕೂಡ ಸ್ಪಷ್ಟವಾದಂಥ ಉತ್ತರ ಚಾರ್ಜ್ ಶೀಟಲ್ಲಿ ಲಭ್ಯ ಆಗಿದೆ. ಪ್ರಮುಖವಾಗಿ ಈ ತನಿಖೆ ನಡೆಯೋ ಸಂದರ್ಭದಲ್ಲಿ ಡೇ 1 ನಿಂದ ನಿಮ್ಮ ನ್ಯೂಸ್ ಫಸ್ಟ್ ಏನೇನು ಆಗಿದೆ ಅನ್ನೋದನ್ನ ಹೇಳ್ತಾ ಬಂದಿತ್ತು. ತನಿಖೆಯ ಸಂದರ್ಭದಲ್ಲಿ ಏನಾಗ್ತಿದೆ ಅನ್ನೋದನ್ನ ಈಗ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಒಂದಿಷ್ಟು ಮಿಸ್ಸಿಂಗ್ ಲಿಂಕ್ಗಳಿತ್ತು. ಆ ಮಿಸ್ಸಿಂಗ್ ಲಿಂಕ್ಗಳು ಏನಿದಾವೆ ಅದಕ್ಕೆ ಉತ್ತರ ಸಿಕ್ಕಿದೆ ಚಾರ್ಜ್ ಶೀಟ್ ಅಲ್ಲಿ. ಮಿಸ್ಸಿಂಗ್ ಲಿಂಕ್ ಅಂತಂದ್ರೆ ಕೆಲವರ ಪಾತ್ರದ ಬಗ್ಗೆ ಒಂದಿಷ್ಟು ಗೊಂದಲಗಳಿತ್ತು, ಕೆಲ ಘಟನೆಗಳು ನಡೆದಂತ ಜಾಗದ ಬಗ್ಗೆ ಒಂದಿಷ್ಟು ಗೊಂದಲಗಳಿತ್ತು, ಮತ್ತು ಸ್ಟೇಷನ್ ನಲ್ಲಿ ನಡೆದಂತ ಹೈ ಡ್ರಾಮಾ ಅದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿತ್ತು. ಸೊ ಇದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ. ಯಾರು ಏನು ಮಾಡಿದ್ರು ಅನ್ನೋದು ಒಂದು ಕಡೆ, ಎಲ್ಲಿ ಏನೇನು ಆಯಿತು ಅನ್ನೋದು ಮತ್ತೊಂದು ಕಡೆ, ಮತ್ತು ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ದ ಅನ್ನೋ ಪ್ರಶ್ನೆ ಇದ್ದಿತ್ತು. ಆ ಅಶ್ಲೀಲ ಮೆಸೇಜ್ ಏನು, ಮತ್ತು ಆ ಅಶ್ಲೀಲ ಮೆಸೇಜು ಆತನ ಮರಣಕ್ಕೆ ಬರದಂತ ಮುನ್ನುಡಿ, ಆತನೇ ಬರಕೊಂಡಂತ ಮುನ್ನುಡಿ, ಪಾಪಿಗಳ ಪಟಾಲಮಿಗೆ ಮೆಸೇಜ್ ಮಾಡಿ ಅದರ ಕಾರಣಕ್ಕಾಗಿ ಪಟ್ಟಣಗೆರೆಯ ಶೆಡ್ಡಿನಲ್ಲಿ ಉಸಿರು ಚೆಲ್ಲುವಂತ ಸ್ಥಿತಿಯನ್ನ ತನ್ನ ಕೈಯಾರೆ ಸೃಷ್ಟಿ ಮಾಡಿಕೊಂಡ ರೇಣುಕಾಸ್ವಾಮಿ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಗುರುತು ಪರಿಚಯ ಇಲ್ಲದ ಮಹಿಳೆಗೆ ಮಾಡಬಾರದ ಮೆಸೇಜ್ ಅನ್ನ ಮಾಡಿ ತನ್ನ ಜೀವವನ್ನ ಆತ ಕಳ್ಕೊಂಡಿದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ರೇಣುಕಾಸ್ವಾಮಿಯ ವಿಕೃತಿಯ ಜೊತೆಗೆ ಆರೋಪಿಗಳ ರಾಕ್ಷಸಿ ಪ್ರವೃತ್ತಿ. ರೇಣುಕಾಸ್ವಾಮಿ ಮಾಡಿದ್ದು ಸರಿ ಅಂತ ಯಾರೂ ಹೇಳ್ತಾ ಇಲ್ಲ. ಒಂದು, ರೇಣುಕಾಸ್ವಾಮಿ ಮಾಡಿದ್ದಕ್ಕೆ ಈ ಶಿಕ್ಷೆಯೂ ಕೂಡ ಅಲ್ಲ. ಯಾಕಂತಂದ್ರೆ ದೇಶಕ್ಕೊಂದು ಸಂವಿಧಾನ ಇದೆ, ಸಂವಿಧಾನದ ಆಧಾರದಲ್ಲಿ ಕಾನೂನಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸರಿದ್ದಾರೆ. ಆತ ಮಾಡಿರುವಂತ ತಪ್ಪಿಗೆ ಪೊಲೀಸರ ಮುಖಾಂತರ ಶಿಕ್ಷೆ ಕೊಡಿಸೋದಕ್ಕೆ ಅವಕಾಶ ಇತ್ತು. ಅದನ್ನೆಲ್ಲವನ್ನೂ ಕೂಡ ಬಿಟ್ಟು ತಾವೇ ಕಾನೂನನ್ನು ಕೈಗೆತ್ತಿಕೊಂಡು ತಮಗೆ ತೋಚಿದ ರೀತಿಯಲ್ಲಿ ಶಿಕ್ಷೆ ಕೊಟ್ಟು ಆತನನ್ನ ಕೊಂದು ಮಲಗಿಸಿದಂತ ಭೀಕರ ಕ್ರೌರ್ಯ ಏನಿದೆ, ಆ ಭೀಕರ ಕ್ರೌರ್ಯದ ಅಧ್ಯಾಯ ಪಟ್ಟಣಗೆರೆ ಶೆಡ್ಡು, ಅದು ಕಿಡ್ನ್ಯಾಪ್ ಆದಂತ ಜಾಗ, ಕಂಪ್ಲೀಟ್ ಡೀಟೇಲ್ ಚಾರ್ಜ್ ಶೀಟ್ ಅಲ್ಲಿ ಇದೆ. ಎಲ್ಲಿಂದ ಹೆಂಗೆ ಆತನನ್ನ ಕಿಡ್ನ್ಯಾಪ್ ಮಾಡಲಾಯಿತು, ಕಿಡ್ನ್ಯಾಪ್ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾಯಿತು, ಟ್ರ್ಯಾಪ್ ಮಾಡಿದ್ದು ಹೇಗೆ, ಕಿಡ್ನ್ಯಾಪ್ ಮಾಡಿದ್ದು ಹೇಗೆ, ಮರ್ಡರ್ ಮಾಡಿದ್ದು ಹೇಗೆ, ಮರ್ಡರ್ ಮಾಡಿದ ನಂತರ ಬಾಡಿ ಡಿಸ್ಪೋಸ್ ಮಾಡಿದ್ದು ಹೇಗೆ, ಬಾಡಿ ಡಿಸ್ಪೋಸ್ ಮಾಡಿದ ನಂತರ ಮತ್ತೊಂದು ನಾಟಕ, ಅದನ್ನ ಸೃಷ್ಟಿ ಮಾಡಿದ್ಯಾರು ಅಂದ್ರೆ ಈ ಸರೆಂಡರ್ ನಾಟಕ, ಸಾಕ್ಷ್ಯನಾಶದ ಪ್ರಯತ್ನ, ಇದನ್ನೆಲ್ಲ ಮಾಡಿದ್ಯಾರು, ಇದೆಲ್ಲದಕ್ಕೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಸ್ಪಷ್ಟವಾದಂತ ಉತ್ತರವನ್ನ ಪೊಲೀಸರು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.